ಹಲೋ ಫ್ರೆಂಡ್ಸ್, ಹೌ ಆರ್ ಯು? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ತಾವೆಲ್ಲರೂ? ಇವತ್ತು ನಾವು ಚಿಕನ್ದು ಪೆಪ್ಪರ್ ಫ್ರೈ ಮಾಡೋಣ, ಗ್ರೇವಿ ಮಾಡೋಕ್ಕೆ ನೋಡೋಣ. ಅದನ್ನು ಕಲಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುವಂಥದ್ದು, ಒಂದು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಆಗಿದೆ. ಇದನ್ನು ಲಾಸ್ಟ್ ಟೈಮ್ ನಾನು ತೋರಿಸಿದ ಹಾಗೆ ಚಿಕನ್ ತೊಗೊಂಡು ಅದಕ್ಕೆ ಅದ್ರ ಮೇಲಿರುವಂಥ ಎಲ್ಲ ಸ್ಕಿನ್ ತೆಗೆದು ಕ್ಲೀನ್ ಮಾಡಿ, ಮತ್ತು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು, ಸ್ವಲ್ಪ ಅರಿಶಿನನು, ಲಿಂಬೆ ಹಣ್ಣನ್ನು ಅದ್ರ ಮೇಲೆ ಹಿಂಡಿ ಅದನ್ನು ಸಹ ನಾನು ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ. ಅದನ್ನು ಸ್ಲಿಟ್ ಮಾಡಿದ್ದೇನೆ ನೋಡಿ. ಈ ರೀತಿ ಸ್ಲಿಟ್ ಮಾಡಿ ಅದರಲ್ಲಿ ಸಹ ಎಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಲಿಂಬೆ ಹಣ್ಣಿನ ರಸ ಹಾಕಿ ಅದನ್ನು ನಾನು ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ. ಅದನ್ನು ಮಾಡೋದಕ್ಕೆ ಮುಂಚೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿಕೊಳ್ಳೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ದೇನೆ. ಇದಕ್ಕೆ ಟೊಮೆಟೊ ಬೇಕು ಮತ್ತು ಹಸಿಮೆಣಸಿನ್ಕಾಯಿ ಬೇಕು, ಜೀರಿಗೆ ಬೇಕು, ಪೆಪ್ಪರ್ ಬೇಕಲ್ಲ, ಪೆಪ್ಪರ್ ಹಾಕ್ತಾಯಿದ್ದೇನೆ. ಅದಕ್ಕೆ ಒಂದು ಬೇ ಲೀಫ್ ಹಾಕ್ತಾಯಿದ್ದೇನೆ, ಸ್ವಲ್ಪ 1 ಇಂಚು ದಾಲ್ಚಿನ್ನಿ, 4 ಲವಂಗ, ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಮತ್ತು ಕೊತ್ತಂಬರಿ, ಪುದೀನ ಹಾಕ್ಕೊಳ್ತಾ ಇದ್ದೇನೆ. ಇವನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಅದಕ್ಕೆ ಟೊಮೆಟೊನೂ ಬೇಕಾಗ್ತದೆ. ಇದಿಷ್ಟು ನಾವು ಇದನ್ನು ಈಗ ಗ್ರೈಂಡ್ ಮಾಡಬೇಕು. ಇದನ್ನು ಎಲ್ಲ ಕೂಡಿಸಿ, ಮತ್ತು ಅದು ಒಗ್ಗರಣೆಗೆ ನಾವು ಈರುಳ್ಳಿ ಕಟ್ಕೊಂಡಿದ್ದೇನೆ. 3 ಈರುಳ್ಳಿ, ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ. ಅದಕ್ಕೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೇನೆ. ಮತ್ತು ಅದಕ್ಕೆ ಅರಿಶಿನ ಸಹ ಬೇಕಾಗ್ತದೆ. ಅರಿಶಿನ ಸಹ ಹಾಕ್ಕೊಂಡು ಯಾವ ರೀತಿ ಮಾಡೋದಂತ ನಾನು ಗ್ರೈಂಡ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸಿ ನಿಮಗೆ ರೆಸಿಪಿ ಹೇಳ್ಕೊಡ್ತೀನಿ. ನೀವು ಸಹ ಮಾಡಿ ನೋಡಿ. ಇವಾಗ ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ತುಂಬ ಎಣ್ಣೆ ಹಾಕ್ತಾಯಿದ್ದೇನೆ. ಅದು ಎಣ್ಣೆ ಹಾಕಿದ್ದೇನೆ. ಇವಾಗ ಅದು ಕಾಯ್ತಾ ಇದೆ. ಅದಕ್ಕೆ ನಾನು ತುಪ್ಪ ಸಹ ಹಾಕ್ತಾಯಿದ್ದೇನೆ. ತುಪ್ಪ ಇಂಪಾರ್ಟೆಂಟು, ಯಾಕಂದರೆ ಅದಕ್ಕೆ ವಾಸನೆ ಬರಬೇಕು ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುವಂಥದ್ದು. ತುಪ್ಪವನ್ನು ಸಹ ನಾನು ಹಾಕ್ತಾಯಿದ್ದೇನೆ. ಇದಕ್ಕೆ ತುಪ್ಪನೂ ಮೆಣಸು ಅದಕ್ಕೆ ಹಾಕಬೇಕು. ಇವಾಗ ಅದು ಎಣ್ಣೆ ಕಾಯ್ತಾ ಇದೆ. ಅದು ಎಣ್ಣೆ ಕಾಯುವಾಗ ನಾವು ಅದಕ್ಕೆ ನೋಡಿ, ಇದು ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಯಾವಾಗ ಮಾಡಿದರೂ ಸಹ ಇದನ್ನು ಯಾವಾಗಲೂ ಖಾಲಿ ನಮ್ಗೆ ಸಿಕ್ಕಲ್ಲ. ಅದು ಅಷ್ಟೊಂದು ಟೇಸ್ಟಿಯಾಗಿ ಎಲ್ಲರೂ 2 ಪೀಸ್ 3 ಪೀಸ್ ತಿಂದುಬಿಡ್ತಾರೆ. ನೋಡಿ, ನೀವು ಸಹ ಮಾಡಿ. ನೋಡಿ, ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಹಾಗೆ ನಾವು ಇದನ್ನು ಮಾಡ್ಕೊಂಡು ಬರೋಣ. ಅಲ್ಲಿವರೆಗೂ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಇವಾಗ ಇದು ಕೆಂಪಾಗಿದೆ. ಈಗ ಅದಕ್ಕೆ ನಾನು ಟೊಮೆಟೊ ಹಾಕ್ತಾಯಿದ್ದೇನೆ. ಟೊಮೆಟೊನು ಹಾಕಿ ಅದರಲ್ಲಿರುವಂಥ ಹಸಿ ಹೋಗಿ ಅದು ಸಾಫ್ಟ್ ಆಗಬೇಕು. ಇದೇ ಸಮಯದಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಪದಾರ್ಥಗಳನ್ನ ಹಾಕ್ತೇನೆ. ಇದಕ್ಕೆ ಹವಿಜ್ ಪುಡಿ ಅಥವಾ ಧನಿಯಾ ಪೌಡ್ರನ್ನೇ ಅಥವಾ ಗರಂ ಮಸಾಲ ಅದನ್ನು ಹಾಕ್ತಾಯಿದ್ದೇನೆ. ಎಲ್ಲ ಒಂದು ಸರಿ ಹಾಕಿಬಿಟ್ರೂ ನಡೀತದೆ. ನಿಮ್ಮ ಹತ್ರ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಖಾರ ಪುಡಿನೂ ಹಾಕ್ಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ಇದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದನ್ನು ಸಹ ಇದರಲ್ಲೇ ನಾನು ಹಾಕ್ತಾಯಿದ್ದೇನೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ಇವಾಗ ತೋರಿಸಿದ್ದೆಲ್ಲ ಸಾಮಗ್ರಿಗಳನ್ನು ಇದರಲ್ಲಿ ಹಾಕಿ ನಾನೀಗ ಗ್ರೈಂಡ್ ಮಾಡಿದ್ದೇನೆ. ನಾನು ಇದರಲ್ಲಿ ಹಾಕ್ತಾಯಿದ್ದೇನೆ. ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದ್ದು ಆವಾಗ ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ರೀತಿಯಾಗಿ ನಾವು ಫ್ರೈ ಮಾಡೋಣ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇವೆ, ಸ್ವಲ್ಪ ಆಟ ಇರುತ್ತೆ. ಅದಕ್ಕೆ ನಾವು ಅದರ ವಾಸನೆ ಹೋಗುವವರೆಗೂ, ಹಸಿ ವಾಸನೆ ಹೋಗುವವರೆಗೂ ನಾವು ಏನು ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಸ್ವಲ್ಪ ಅರಿಶಿನನ್ನು ಹಾಕ್ತಾಯಿದ್ದೇನೆ. ಅರಿಶಿನ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನಾನು ಅರಿಶಿನ ಜೊತೆಗೆ ಉಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಈಗ ಇದು ಬಟ್ಟೆ ಹಾಕ್ತಾಯಿದೆ. ಈ ಸಮಯದಲ್ಲಿ ನಾವು ಎಲ್ಲ ಇದನ್ನು ಹಾಕ್ಕೊಳ್ಳೋಣ. ಚಿಕನ್ನು
ಚಿಕನ್ ಹಾಕ್ಕೊಂಡು ನಾವು ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡೋಣ. ಸ್ವಲ್ಪ 5 ನಿಮಿಷ ಅದನ್ನು ಒಟ್ಟು ಏನು ನಾವು ಡಿಸ್ಟರ್ಬ್ ಮಾಡಲಾರ್ದೆ ಅದು ಬಾಯ್ಲ್ ಆಗಲಿ. ನೋಡಿ ಅದು ಬಾಯ್ಲ್ ಆಗ್ತಾಯಿದೆ, ಅದು ತಂದೆ ನೀರು ಬಿಡ್ತಾಯಿದೆ. ಅದಕ್ಕೆ ನಾನು ಗ್ರೈಂಡ್ ಮಾಡಿದಂಥ ಅದರಲ್ಲಿರುವಂಥ ನೀರನ್ನು ಸಹ ಹಾಕ್ತಾಯಿದ್ದೇನೆ. ನಿಮಗೆ ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಕಡೆ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಪೆಪ್ಪರ್ ಮಾತ್ರ ಹಾಕ್ಕೊಳ್ಳಿ. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನೀವು ಹಾಕ್ಕೊಂಡು ಇದರಲ್ಲಿ ನೀವು ಚೆನ್ನಾಗಿ ಇದನ್ನು ನೀವು ಬಾಯ್ಲ್ ಮಾಡೋಕ್ಕೆ ಬಿಡಿ. ತುಂಬ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನೀವು ಇದನ್ನು ಬಾಯ್ಲ್ ಮಾಡಿ. ನೋಡಿ ಇವಾಗ ಬಾಯ್ಲ್ ಆಗಿದೆ ಎಲ್ಲ. ನಿಮ್ಗೆ ಎಷ್ಟು ತಿಕ್ಕ ಗ್ರೇವಿ ಬೇಕೋ ಅಷ್ಟು ತಿಕ್ಕ ಗ್ರೇವಿ ಇಟ್ಕೊಳ್ಳಿ. ಇದೆಲ್ಲ ಆಗಿಬಿಟ್ಟಿದೆ, ಎಲ್ಲ ಚಿಕನ್ ಬಾಯ್ಲ್ ಆಗಿದೆ. ಅದನ್ನು ಮುಚ್ಚಿ ಇದು ಬಾಯ್ಲ್ ನೋಡಿ ಇವಾಗೆಲ್ಲ ಕಿತ್ಕೊಂಡು ಬರ್ತಾಯಿದೆ, ಬಾಯ್ಲ್ ಆಗಿದೆ. ಹೀಗೆ ಇದಕ್ಕಿದ ಮೇಲೆ ನಾವು ಗಾರ್ನಿಷಿಗೆ ಅಂತ ಕೊತ್ತಂಬರಿ ಪುದೀನದು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ. ನೋಡಿ ಮಾಡಿ ಇದನ್ನು ಸ್ವಲ್ಪ ಗಾರ್ನಿಷ್ ಮಾಡಿ ಈ ಪ್ಲೇಟಿಂಗ್ ಮಾಡೋಣ. ನೋಡಿ ಎಷ್ಟು ತುಂಬ ಚೆನ್ನಾಗಿರುವಂಥ ಚಿಕನ್ ಗ್ರೇವಿ ಪೆಪ್ಪರ್ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಿರುವಂಥ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ. ನೀವು ಇದನ್ನು ಚಪಾತಿ ಜೊತೆ ಆಗಲಿ ಅಥವಾ ನೀವು ಪರೋಟ ಜೊತೆ ಆಗಲಿ, ಬ್ರೆಡ್ ಜೊತೆ ಆಗಲಿ, ರೈಸ್ ಜೊತೆ ಆಗಲಿ ತಿನ್ಬೋದು. ಇದನ್ನು ತಿಂದು ನೋಡಿ ಟೇಸ್ಟ್ ಮಾಡಿ ನೀವು ಯಾವ ರೀತಿ ಆಗಿದೆ ಎಂಬುದಾಗಿ ಹೇಳ್ರಿ. ಇದು ಅರ್ಜೆಂಟ್ ಬೇಗನೆ ಆಗುವಂಥದ್ದು ರೆಸಿಪಿ. ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕೋಲ್ಲ, ತೆಂಗಿನಕಾಯಿ ಹಾಕೋಲ್ಲ ಅಥವಾ ಬೇರೆ ಏನು ಸಾಮಗ್ರಿಗಳಿಲ್ಲ. ಇದ್ದಿದ್ದರಲ್ಲೇ ಹಾಕಿ ಮಾಡಿದಂಥ ಒಂದು ರುಚಿಕಟ್ಟಾಗಿರುವಂಥ ಚಿಕನ್ ಗ್ರೇವಿ ಇದೆ. ಇದನ್ನು ನೀವು ತಿಂದು ನನಗೆ ನೀವು ಅದನ್ನು ನಾನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಎನ್ಕರೇಜ್ ಮಾಡಿರಿ. Thank you so much for watching and encouraging me. God bless you all.